ಕಾನಾನ್ ವಂಶದ ಮೊದಲು ಹುಟ್ಟಿದವನು ಸಿದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದರೆಲ್ಲ ಯುಬಸಿಯರು, ಅಮೋರಿಯರು, ಗಿರ್ಗಾಷಿಯರು, ಅಮೀರಿಯರು, ಅರ್ಕಿಯರು, ಸಿನಿಯರು, ಆದಿವಾದಿಯರು, ಜಮರಿಯರು, ಹಮಾತಿಯರು. ಕನಾನಿಂದ ಹುಟ್ಟಿದವರು. ಕಾಲಕ್ರಮೇಣ ಈ ಕನಾನ ಕುಲಗಳು ಹರಡಿಕೊಂಡರು. ಕೆನಾನ್ ನಾಡು ಸಿದೋನ್ ಪಟ್ಟಣದಿಂದ ಗೆರಾಗೆ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರೆಗೂ ಮತ್ತು ಸಿದೆಯು ಗೋಪರ, ಆದ್ಮ, ಜುಬಿಯಸ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿ ಲೇಷ ಊರಿನವರೆಗೂ ಹಬ್ಬಿತು. ಕುಲ, ಭಾಷಾ, ದೇಶ, ಜನಾಂಗಗಳ ಪ್ರಕಾರ ಇವರೇ ಹಾಮಾನ ವಂಶದವರು. ಹೆಬ್ರಿಯರಿಗೆಲ್ಲ ಮೂಲಪುರುಷನು ಯೋಸೇಫನ ಅಣ್ಣನು. ಶೇಮನಿಗೂ ಸಹ ಮಕ್ಕಳಾದರು. ಸಂತತಿ ಜನನಿಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲ ಪ್ರಳಯದ ನಂತರ ಭೂಮಿಯ ಮೇಲೆ ಹರಡಿದ ಜನಾಂಗಗಳು ಇವರೇ. ಭೂಜನರೆಲ್ಲರೂ ಇದ್ದದ್ದು ಒಂದೇ ಭಾಷೆ, ಒಂದೇ ನುಡಿ. ಅವರು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ಇದ್ದಾಗ ಬ್ಯಾಬಿಲೋನಿಯ ಕಾಡಿಗೆ ಬಯಲು ಸೀಮೆ ಸಿಕ್ಕಿತು. ಅವರು ಅಲ್ಲೇ ನೆಲೆಸಲು ತೊಡಗಿದರು. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಯನ್ನು ಮಾಡೋಣ, ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂಥ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತಿ ಪಡೆಯೋಣ. ಹೀಗೆ ಮಾಡಿದರೆ ನಾವು ಜಗದೆಲ್ಲ ಚದರಿ ಹೋಗುವುದಕ್ಕೆ ಆಸ್ಪದವಿರುವುದಿಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಗಾರೆಗೆ ಬದಲಾಗಿ ಕಲಗರನ್ನು ಉಪಯೋಗಿಸಿಕೊಂಡರು. ನರಮಾನವರು ಕಟ್ಟುತ್ತಿದ್ದ ಈ ಪಟ್ಟಣವನ್ನು ಹಾಗೂ ಗೋಪುರವನ್ನು ನೋಡಲು ಸರ್ವೇಶ್ವರ ಸ್ವಾಮಿ ಇಳಿದು ಬಂದರು. ನೋಡಿದ ಮೇಲೆ ಇವರು ಒಂದೇ ಜನಾಂಗ, ಇಲ್ಲಿಯವರೆಗೂ ಒಂದೇ ಭಾಷೆ. ಇದು ಇವರು ಕೈಗೊಂಡಿರುವ ಕಾರ್ಯದ ಪ್ರಭಾವ ಮಾತ್ರ. ಮುಂದಕ್ಕೆ ಇವರು ಏಳು ಬೇಕಾದರೂ ಮಾಡಿಯಾರು. ನಾವು ಹೋಗಿ ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯಲ್ಲಿ ಗಲಿಬಿಲಿಗೊಳಿಸೋಣ ಎಂದರು. ಅಂತೆ ಮಾಡಿ ಅವರನ್ನು ಅಲ್ಲಿಂದ ಜಗದೆಡೆಗೆ ಚದರಿಸಿಬಿಟ್ಟರು. ಜನರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಹೀಗೆ ಸರ್ವೇಶ್ವರ ಇಡೀ ಜಗತ್ತಿನ ಭಾಷೆಯನ್ನು ಗಲಿಬಿಲಿಗೊಳಿಸಿ ಅಲ್ಲಿಂದ ಜನರನ್ನು ಜಗದೆಡೆಗೆ ಚದರಿಸಿದ ಕಾರಣ ಆ ಪಟ್ಟಣಕ್ಕೆ ಬ್ಯಾಬಿಲೋನ್ ಎಂಬ ಹೆಸರಾಯಿತು. ಶ್ರೇಮನ ವಂಶಕ ಜಲಪ್ರಾಯದ ಕಳೆದು 2 ವರ್ಷಗಳಾದ ಮೇಲೆ ಶ್ರೇಮನಿಗೆ ಅಪಕ್ಷವನ್ನು ಹುಟ್ಟಿದನು. ಆಗ ಶ್ರೇಮನಿಗೆ 100 ವರ್ಷ ವಯಸ್ಸು. ಆನಂತರ ಶ್ರೇಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 500 ವರ್ಷ ಬದುಕಿದನು. 35 ವರ್ಷಗಳಾದ ಅಪಕ್ಷದನಿಗೆ ಶೇಲನು ಹುಟ್ಟಿದನು. ಹೀಗೆ ತೆರದ ವೃಕ್ಷ ತೆರನಿಗೆ ಅಬ್ರಾಮ, ನರೋರ, ಹರಾರ ಇವರು ಹುಟ್ಟಿದರು. ಹರಾರನಿಗೆ ಲೋಟನು ಹುಟ್ಟಿದನು. ಹರಾರನು ತನ್ನ ಜನ್ಮಭೂಮಿಯಲ್ಲಿ ಬಾಬಿಲೋನಿಯ ಊರೆಂಬ ಪಟ್ಟಣದಲ್ಲಿ ತನ್ನ ಸಹೋದರ ತೆರನನ್ನು ಜೀವದಿಂದಲೇ ಸತ್ತನು. ತೆರನು ತನ್ನ ಮಗಳಾದ ಅಬ್ರಾಮನನ್ನು ಮತ್ತು ತನಗೆ ಮೊಮ್ಮಗಳು ಹರಾರನಿಗೆ ಮಗಳೂ ಆದ ಲೋಟನನ್ನು ಹಾಗೂ ತನಗೆ ಸೊಸೆಯೂ ಅಬ್ರಾಮನಿಗೆ ಹೆಂಡತಿಯೂ ಆದ ಸರಸಳನ್ನು ಕರೆದುಕೊಂಡು ಬಾಬಿಲೋನಿನ ಊರೆಂಬ ಪಟ್ಟಣಕ್ಕೆ ಬಿಟ್ಟು ಕಾನಾನ್ ನಾಡಿಗೆ ತೆರಳಿದರು. ಅವರು ಹರಾನ್ ಎಂಬ ಪಟ್ಟಣವನ್ನು ತಲುಪಿ ಅಲ್ಲಿ ವಾಸ ಮಾಡತೊಡಗಿದರು. ತೆರನನು ಅಲ್ಲಿ ಮೃತವಾದನು. ಆಗ ಅವನಿಗೆ 105 ವರ್ಷವಾಗಿತ್ತು. ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ಹೀಗೆಂದು, ನಾನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರನ್ನು, ಮನೆಯವರನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವ ತರುತ್ತೇನೆ. ನಿನ್ನೆ ಆದರ್ಶದ ಆಶೀರ್ವಾದನಾಗಿ ಬೆಳಗು. ನಿನ್ನ ಅರಸುವವರು ನಾ ಅರಸುವೆ, ನಿನ್ನನ್ನು ಶ್ರಮಪಡಿಸುವ ನಾ ಶ್ರಮಿಸುವೆ. ದಯೆಯ ಕುಲದೇವರನ್ನಾಗಿ ನಿನ್ನ ಮುಖವೇ ದೊರಕುವುದು ನನ್ನಿಂದ ಆಶೀರ್ವಾದ. ಸರ್ವೇಶ್ವರನು ಹೀಗೆಂದು ಹೇಳಿದ ಮೇಲೆ ಅಬ್ರಾಮನು ಹೊರಟನು. ಲೋಟನು ಅವನ ಸಂಗಡವೇ ಹೋದನು. ಆಗ ಹರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ ಅಬ್ರಾಮನಿಗೆ 75 ವರ್ಷಗಳಾಗಿದ್ದವು. ತನ್ನ ಹೆಂಡತಿ ಸಾರಳನ್ನು, ತಮ್ಮ ಮಗನಾದ ಲೋಟನನ್ನು, ತಾನು ಮತ್ತು ಲೋಟನು ಹಾರಾನಿನಲ್ಲಿ ಗಳಿಸಿದ ಆಸ್ತಿಪಾಸ್ತಿಯನ್ನು ಹಾಗೂ ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ನಾಡನ್ನು ಸೇರಿದನು. ಆ ನಾಡಿನಲ್ಲಿ ಸಂಚರಿಸುತ್ತಾ ಅಬ್ರಾಮನು ಶೆಕೆಮ್ ಪೂರ್ಣಕ್ಷೇತ್ರದಲ್ಲಿರುವ ಮೊರೆ ಎಂಬ ವೃಕ್ಷದ ಬಳಿ ಬಂದನು. ಆ ಕಾಲದಲ್ಲಿ ಕನಾನ್ಯರು ಈ ನಾಡಿನಲ್ಲಿ ವಾಸವಾಗಿದ್ದರು. ಅಲ್ಲಿ ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ದರ್ಶನವಿತ್ತು. ಆ ನಾಡನ್ನು ನಾನು ನಿನ್ನ ಸಂತಾನಕ್ಕೆ ಕೊಡುತ್ತೇನೆ ಎಂದು ಹೇಳಿದರು. ತನಗೆ ದರ್ಶನ ಕೊಟ್ಟ ಸರ್ವೇಶ್ವರನಿಗೆ ಅಬ್ರಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿಸಿದನು. ಬಳಿಕ ಅವನು ಅಲ್ಲಿಂದ ದಕ್ಷಿಣಕ್ಕೆ ಹೊರಟು ಬೆತ್ತಲಿಗೆ ಪೂರ್ವಕ್ಕಿರುವಾಗ ಗುಡ್ಡಗಾಡಿಗೆ ಬಂದು ಗುಂಡಾರ ಹಾಕಿ ನೆಲೆಸಿದನು. ಪಶ್ಚಿಮಕ್ಕೆ ಬೆತ್ತಲೆ ಪೂರ್ವ ಆಯಿತು. ಆ ಊರು ಇದ್ದವು. ಅಲ್ಲೇ ಸರ್ವೇಶ್ವರನಿಗೆ ಬಂದು ಬಲಿಪೀಠ ಕಟ್ಟಿಸಿ ಅವನ ನಮಸ್ಕರಣೆ ಮಾಡಿ ಆರಾಧಿಸಿದನು. ತರುವಾಯ ಅಲ್ಲಿಂದ ಮುಂದೆ ಸಾಗುತ್ತಾ ಕಾನಾನ್ ನಾಡಿನ ದಕ್ಷಿಣ ಪ್ರಾಂತ್ಯಕ್ಕೆ ಬಂದನು.